ಕಳೆದ 2 ದಿನಗಳ ಹಿಂದೆ ನೀಲಕಂಠರಾವ್ ಮೂಲ್ಗಿ ಅವರಿಗೆ KKRTC ಅಧ್ಯಕ್ಷ ಸ್ಥಾನವನ್ನು ನೀಡಲಾಗಿತ್ತು. ಅದನ್ನು ಬದಲಾವಣೆ ಮಾಡಿ ಈಗ ಸಾಂಬಾರ್ ನಿಗಮದ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ. ಇದಕ್ಕೆ ನೀಲಕಂಠರಾವ್ ಮೂಲ್ಗಿ ಅವರು ಖಂಡನೆ ಮಾಡಿದ್ದಾರೆ. ಸುತಾರ್ ನಾವು ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನಾನು ತೆಗೆದುಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ನಾಯಕರು ನನ್ನನ್ನು KKRTC ನಿಗಮದ ಅಧ್ಯಕ್ಷ ಸ್ಥಾನಮಾನ ನೀಡಿದ್ರು. MY ಪಾಟೀಲ್ ಅವರ ಒತ್ತಡದಿಂದ ಅವರ ಪುತ್ರ ಅರುಣ್ ಕುಮಾರ್ ಪಾಟೀಲ್ ಅವರಿಗೆ ಪರಿವಾರಕ್ಕೆ ಈ ಒಂದು ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದಾರೆ. ಈ ಒಂದು ಪರಿವಾರ ಈ ಒಂದು ಅಧ್ಯಕ್ಷ ಸ್ಥಾನದಿಂದ ಖುಷಿಯಾಗಿದೆ. ಆದರೆ ಅಧ್ಯಕ್ಷ ಸ್ಥಾನ ಕೈ ತಪ್ಪದ್ರಿಂದ ನನಗೆ ದುಃಖ ಆಗಿದೆ. ಅಲ್ಲದೆ ಈಗಾಗಲೇ ನಿಗಮ ಸ್ಥಾನವನ್ನು ನನಗೆ ಕೊಟ್ಟಿದ್ದಾರೆ. ಆದರೆ ನನಗೆ ಆ ನಿಗಮ ಸ್ಥಾನ ಬೇಡ. ಕೊಟ್ಟರೆ KKRTCಯ ನಿಗಮ ಸ್ಥಾನವನ್ನೇ ನನಗೆ ಕೊಡಬೇಕು. ಇಲ್ಲವಾದರಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದಲ್ಲಿ ಮುಂದುವರಿಯುತ್ತೇನೆ ಅಂತ ನೀಲಕಂಠರಾವ್ ಮೂಲ್ಗಿ ಅವರು ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಕಿಡಿಕಾರಿದ್ದಾರೆ. KKRTCಯ ಸ್ಥಾನಮಾನ ನೀಡದಿದ್ದರೆ ನಿಗಮ ಸ್ಥಾನ ಮುಂದುವರಿಸದೆ ಕಾಂಗ್ರೆಸ್ ಕಾರ್ಯಕರ್ತನಾಗಿಯೇ ಮುಂದುವರಿಯುತ್ತೇನೆ. ಸೀನಿಯರ್ ಲೀಡರ್ಗಳ ಶಾಸಕರ ಒತ್ತಡದಿಂದ ಇದೆಲ್ಲ ಬದಲಾವಣೆಯಾಗಿದೆ. KKRTC ನಿಗಮದ ಸ್ಥಾನ ನನಗೆ ಸಂತೋಷ ತಂದಿತ್ತು. ಆದ್ದರಿಂದ ಬಡವರಿಗೆ ಸಾಮಾನ್ಯರಿಗೆ ಒಳ್ಳೆಯ ಕೆಲಸ ಮಾಡುವ ಉದ್ದೇಶ ಇಟ್ಟುಕೊಂಡಿದ್ದೆ. ಇಲ್ಲಿಯವರೆಗೆ ನಾನು ಪಕ್ಷದ ಸಲುವಾಗಿ ದುಡಿದಿದ್ದೇನೆ. ಅರುಣ್ ಕುಮಾರ್ ಅವರಿಗೆ ನಿಗಮದ ಅಧ್ಯಕ್ಷ ಸ್ಥಾನ ನೀಡದಿದ್ದರೆ ನಾನು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತೇನೆ ಎಂಬ ಮಾತು MY ಪಾಟೀಲ್ ಹೇಳುತ್ತಿದ್ದರು. ಅಲ್ಲಮಪ್ರಭು ಪಾಟೀಲ್ ವಿರುದ್ಧ ವಾಗ್ದಾಳಿ ನಡೆಸಿದ ನೀಲಕಂಠರಾವ್, ನಮ್ಮ ಮನೆತನಕ್ಕೆ ರಾಜಕೀಯ ಹಿನ್ನೆಲೆ ಇಲ್ಲದ ದಕ್ಷಿಣ ಮತಕ್ಷೇತ್ರದಲ್ಲಿ ಹಲವು ವರ್ಷಗಳಿಂದ ನಾನು ಅಭಿವೃದ್ಧಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಮುಂದಿನ ದಿನಗಳಲ್ಲಿ ನಾನು ಫೈಟ್ ಮಾಡ್ತೇನೆ. ನನಗೆ KKRTC ಸ್ಥಾನಮಾನ ಕೊಟ್ಟರೆ ಮಾತ್ರ ಖುಷಿ ಇದೆ. ನಾನು ರಾಜಕೀಯದಲ್ಲಿ ಪ್ರಭಾವಿ ಇಲ್ಲ. ಆದರೆ MY ಪಾಟೀಲ್ ಅವರು ಶಾಸಕರಿದ್ದಾರೆ. ನನಗೆ ಯಾವುದೇ ದೊಡ್ಡ ಹುದ್ದೆ ಕೊಟ್ಟರು ನಾನು ಸ್ವೀಕರಿಸುವುದಿಲ್ಲ. ನಾನು KKRTC ನಿಗಮದ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಮಾತ್ರ ಸ್ವೀಕರಿಸ್ತೇನೆ ಅಂತ ಕಿಡಿಕಾರಿದ್ದಾರೆ. ಅವರು ಹಾಗೂ ದೇವತಾ ಮನುಷ್ಯ ಧರ್ಮ್ ಸಿಂಗ್ ಸಾಹೇಬರು ಹಾಗೂ ಇವೆರಡೂ ಪರಿವಾರ ಸುಮಾರು 50 ವರ್ಷಗಳ ರಾಜಕೀಯ ಮಾಡಿ ಹಾಗೂ ಸಾಕಷ್ಟು ಜಿಲ್ಲೆಯಲ್ಲಿ ಪಕ್ಷ ಸಂಘಟಿಸಿ ಸಾಕಷ್ಟು ಅಧಿಕಾರ ತಂದಂಥ ಮಹಾನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಧರ್ಮ್ ಸಿಂಗ್ ಸಾಹೇಬರು. ಇಬ್ಬರು ನಾಯಕರ ನೇತೃತ್ವದಲ್ಲಿ ಅವರ ಆಪ್ತ ಬಳಗದಲ್ಲಿ ನಾನು ಒಬ್ಬ. ಇವೆರಡೂ ಪರಿವಾರ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ಧರ್ಮ್ ಸಿಂಗ್ ಸಾಹೇಬರ ಪರಿವಾರ ಅಂದರೆ ನನ್ನ 2 ಕಣ್ಣು ಇದ್ದಂಗೆ. 2 ಕಣ್ಣು, ಆ 2 ಕಣ್ಣಲ್ಲಿ ಒಂದು ಕಣ್ಣಿಗೂ ಪೆಟ್ಟಾಯ್ತಪ್ಪ ಅಂದರೂ ನನಗೆ ನೋವಾಗುತ್ತೆ. ಹಾಗೆ ನನ್ನ 2 ಕಣ್ಣಿದ್ದಂಗೆ ಇವೆರಡೂ ಪರಿವಾರ. ಅದಕ್ಕೆ ಅಷ್ಟು ಒಂದು ನಿಷ್ಠೆ ಶ್ರದ್ಧೆ ನಿದ್ರೆ ಬಂದಂಥವನು ನಾನು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಎಷ್ಟು ಅವರ ಬಗ್ಗೆ ಹೇಳಿದ್ರೂ ಕಡಿಮೆ ಅದ. ಇವತ್ತು ಈ ಭಾಗದ ದೇವತಾ ಮನುಷ್ಯ ಅವರು. ಸಾಕಷ್ಟು ಜನರಿಗೆ 371J, ಸಾಕಷ್ಟು ESI, ಸಾಕಷ್ಟು ಸುಮಾರು ಕೆಲಸಗಳು ಮಾಡಿದಂಥ ಮಹಾನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ನಮ್ಮ ಲೋಕಸಭೆ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಸರ್ ಅವರು ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಹಾಗೂ ಇನ್ನೊಬ್ಬರು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರವರು ಹಾಗೂ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ರವರು ಹಾಗೂ ಆಳಂದ್ ಶಾಸಕರಾದ BR ಪಾಟೀಲ್ರು ಹಾಗೂ ಏನು ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಂಪ್ರಭು ಪಾಟೀಲ್ರವರು ಹಾಗೂ ಏನು ಅಫ್ಜಲ್ಪುರ ಶಾಸಕರಾದ MY ಪಾಟೀಲ್ರು ಹಾಗೂ ಏನು ಚಿಂಚೋಳಿಯ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಸುಭಾಷ್ ರಾಠೋಡ್ ಅವರು ಉತ್ತರ ಮತಕ್ಷೇತ್ರದ ಶಾಸಕರಾದ ಕನೀಜ್ ಫಾತಿಮಾ ಮೇಡಮ್ ಅವರು ಹಾಗೂ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ನಮ್ಮ ಅಭ್ಯರ್ಥಿಯಾದ ರೇವು ನಾಯಕ್ ಬೆಳಂಗಿ ಅವರು ಹಾಗೂ ಕೂಡ ಅಧ್ಯಕ್ಷರಾದ ಮಜರ್ ಅಲ್ಲಂ ಖಾನ್ ಅವರು, ಪಂಚ ಗ್ಯಾರಂಟಿ ಅಧ್ಯಕ್ಷರಾದ ಚಂದ್ರಿಕಾ ಪರಮೇಶ್ವರ್ ಅವರು ಹಾಗೂ ಏನು MA ರಶೀದ್ ಸರ್ ಅವರು, ಕೂಡ ಅಧ್ಯಕ್ಷರಾದ MA ರಶೀದ್ ಸರ್ ಅವರು ಹಾಗೂ ಸಾಕಷ್ಟು ಎಲ್ಲ MLCಗಳಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಸರ್ ಅವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತೇದಾರ್ ಸರ್ ಅವರು ಹಾಗೂ ಇನ್ನೊಬ್ಬ ವಿಧಾನ ಪರಿಷತ್ ಸದಸ್ಯರಾದ
ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದವರು ಇವರೆಲ್ಲರೂ ಸೇರಿ ನನ್ನನ್ನು KKRTCಗೆ ಒಂದು ನೇಮಕ ಮಾಡಿ ಒಂದು ಆದೇಶ ಹೊರಡಿಸಿದ್ರು AICಲಿಂದ. ಆ AICಲಿಂದ ಹೊರಡಿಸಿದ್ರು. ಹಾಗೂ ಸುಮಾರು 24ನೇ ತಾರೀಕು ಸಾಯಂಕಾಲ ನನಗೆ ಗುರ್ತಾಯಿತು. ಹಾಗೂ ನಮ್ಮ ನಾಯಕರಲ್ಲಿ ಮಾತಾಡಿ ನಾನು ಶುಭಾಶಯ ಕೋರ ಅವರ ಆಶೀರ್ವಾದ ಇರಲಿ ಅಂತಂತ ಹೇಳಿದೆ. ಹಾಗೂ 2ನೇ ದಿನ 25ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಮ್ಮ ಅಭಿಮಾನಿಗಳು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರು ಮುಖಂಡರು ಸುಮಾರು 12 ಗಂಟೆ ಜನಜಾತ್ರೆ ಒಂದು ಸನ್ಮಾನ ಸಮಾರಂಭ ನಡೆಯಿತು. ಹಾಗೂ 27ನೇ ತಾರೀಕು ಮತ್ತೆ ಏನೋ ಹಿಂಗಾಗ್ತದೆ ಏನೇನೋ ಅಂದರು. 26ನೇ ತಾರೀಕು ಏನೇನು ಆಗ್ತಂತಂದ್ರು ಅದಕ್ಕೆ ನಾವು ತಲೆ ಕೊಡಲಿಲ್ಲ. ಹೆಂಗೆ ನಮ್ಮ ನಾಯಕರು ಹೆಂಗಾದ್ರೂ ಮಾಡಿ ನನ್ನನ್ನು ಆಯ್ಕೆ ಮಾಡಿದರೆ ಏನೂ ಚೇಂಜಸ್ ಆಗಲ್ಲ ಅಂತಂತೇಳಿ. ಆಮೇಲೆ ಡೌಟ್ ಬಂದಾಗ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ ನಾನು ಮಾತಾಡಿದೆ ಡೆಲ್ಲಿಗೆ. ಸರ್ ಹಿಂಗೆ ಏನು ಚೇಂಜಸ್ ಅಲ್ಲಗ್ತಾರ ಚೇಂಜ್ ಆಗ್ತದ ಹೆಂಗೆ ನನ್ನನ್ನು ಗುರುತಿಸಿ ನೀವೆಲ್ಲ ಆಶೀರ್ವಾದ ಮಾಡಿರಿ. ನನಗೆ ಲಿಸ್ಟ್ನಾಗ ಹೆಸರು ಕಳಿಸಿರೋದಂದ್ರೆ ದೊಡ್ಡ ಒಂದು ನನಗೆ ಮುಗುಲಿಗೆ ಮುಟ್ಟದಂಥ ಒಂದು ಖುಷಿ ಆಗಿದೆ. ಒಂದು ಹಾಂಡೆ ಹಾಲು ಕುಡ್ದಂಥ ಒಂದು ನನಗೆ ಹುಮ್ಮಸ್ಸು ಬಂದಿದೆ ಅಂತ ನಾನು ಹೇಳಿದೆ. ಅವ್ರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳ್ತಾರೆ, ಹೌದಪ್ಪ ನಾವೆಲ್ಲರೂ ನಾನು ಪ್ರಿಯಾಂಕ್ ಖರ್ಗೆ ಅವರು, ಶರಣಪ್ರಕಾಶ್ ಪಾಟೀಲ್ರು ಹಾಗೂ ರಾಧಾಕೃಷ್ಣ ದೊಡ್ಡಮನಿ ಸರ್ ಎಲ್ಲ ಮುಖಂಡರು ಸೇರಿನೇ ನಿನ್ನ ಹೆಸರು ನಾವು ಕಳಿಸಿದ್ದೀವಿ. ಹಾಗೂ ಇವತ್ತು ನಾರ್ತ್ ವೆಸ್ಟಿಗೆ ಅರುಣ್ಕುಮಾರ್ ಪಾಟೀಲ್ ಅವ್ರದ್ದು ಕಳಿಸಿದ್ದೀವಿ ಅಂತ ಹೇಳಿದ್ರು. ಕಳಿಸಿದ್ರೆ ಭಾಳ ಖುಷಿ ಆಯಿತು. ಹಾಗೂ ಮತ್ತು ಆಮೇಲೆ ಎಲ್ಲ ಭಾಳ ಒತ್ತಡ ಇದೆ. ಭಾಳ ಫೋನಿನ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಮೈ ಪಾಟೀಲ್ರು. ಇಲ್ಲ ನನ್ನ ಮಗನಿಗೆ ಮಾಡಬೇಕು, ಅಲ್ಲಿ ನಾರ್ತ್ ವೆಸ್ಟಿಗೆ ಅಲ್ಲಿ ರಾಜು ಕಾಗೆ ಅವರು ಅಲ್ಲಿ ಡಿಸ್ಟರ್ಬೆನ್ಸ್ ಆಗಿದೆ, ಅವರು ಬರ್ಗುಡ್ತಾ ಇಲ್ಲ, ಅದಕ್ಕೆ ನನಗೆ ಗುಲ್ಬರ್ಗ ಸಾರಿಗೆ ಸಂಸ್ಥೆನೇ ನನಗೆ ಬೇಕು ಅಂತಂತೇಳಿ ಬಹಳ ಒತ್ತಡ ಹಾಕ್ತಾ ಇದ್ದಾರೆ ಸಿದ್ದರಾಮಯ್ಯನವರಿಗೆ ನನಗೆ ಅಂತ ಹೇಳಿದ್ರು. ಒಬ್ಬ ಸೀನಿಯರ್ MLA ಹಿಂಗೆ ಮಾತಾಡ್ತಾರಂದ್ರೆ ನಾವು ಏನೂ ಮಾಡ್ಲಿಕ್ಕಾಗಲ್ಲ ಅಂತಂದರು. ಅವಾಗೇ ಗೊತ್ತಾಯಿತು ನನ್ನ ಕೈ ಬಿಟ್ಟಿದ್ದಾರೆ ಅಂತಂತೇಳಿ. ಕೈ ಬಿಟ್ಟಿದ್ದಾರೆ ಅಂತಂದು ಭಾಳ ಸ್ವಲ್ಪ ನನಗೆ ಅಫ್ಸೋಸ್ ಆಯಿತು. ನಾನು 26ನೇ ತಾರೀಕು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಸರ್ ಜೊತೆಗೆ ನಾನು ಅಫ್ಜಲ್ಪುರ ತಾಲೂಕಿಗೆ ಬೆಳೆ ಹಾನಿ ಕಾಳಜಿ ಕೇಂದ್ರಕ್ಕೆ ಅವ್ರ ಜೊತೆಲಿ ನಾನು ಹೋಗಿದ್ದೆ. ಅವತ್ತು ಫುಲ್ ಡೇ ಅವ್ರ ಜೊತೆಗೆ ಇದ್ದೆ ನಾನು. ಅಲ್ಲಿ ಹೋದಾಗ ಅಂದ್ರೆ ಅಲ್ಲಿ ಹೋಗಿ ಬರುವಾಗ ಮಧ್ಯ ದಾರಿಯಲ್ಲಿ ನನಗೆ ಗೊತ್ತಾಯಿತು ಹಿಂಗೆ ನನ್ನನ್ನು ಕಟ್ ಮಾಡಿ ಅರುಣ್ಕುಮಾರ್ ಪಾಟೀಲ್ ಅವರಿಗೆ ನೇಮಕ ಮಾಡಿದ್ದಾರೆ ಅಂತಂತೇಳಿ ಭಾಳ ಖುಷಿಯಾಯಿತು. KKRTC ಅಧ್ಯಕ್ಷ ಸ್ಥಾನ ನನಗೆ ಕಟ್ ಮಾಡಿ ಅವ್ರಿಗೆ ಕೊಟ್ಟರು ಅಂತಂದ್ರೆ ಭಾಳ ಒಂದು ಅವರ ಪರಿವಾರಕ್ಕೆ ಭಾಳ ಖುಷಿ ಅದ. ಅದಕ್ಕೆ ನಮಗೆ ಒಂದು ದುಃಖ ಕೊಡಿಸುವ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ಭಾಳ ನನಗೆ ಇದ್ರ ಒಂದು ಮನಸ್ಸಿಗೆ ಒಂದು ತೊಂದರೆಯನ್ನುಂಟು ಮಾಡಿದೆ. ಹಾಗೂ ಏನು ಇವತ್ತು ಮತ್ತೆ ಕರ್ನಾಟಕ ರಾಜ್ಯ ನಿಗಮದ ಸಾಂಬಾರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಈಗ ತಾನೇ ಬಂದಿದೆ ಫ್ರೆಶ್ ಆಗಿ. ಕರ್ನಾಟಕ ರಾಜ್ಯದ ಸಾಂಬಾರ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ನನ್ನನ್ನು ಒಂದು ನೇಮಕ ಮಾಡಿದ್ದಾರೆ. ಆ ನಿಗಮದ ಆ ಸ್ಥಾನಕ್ಕೆ ನನಗೆ ಸ್ವೀಕಾರ ಇಲ್ಲ, ನನಗೆ ಮನಸ್ಸು ಇಲ್ಲ. ಅದು ನನಗೆ ನನ್ನ ಹಣೆಬರಹಕ್ಕೇನು ಬಂದಿತ್ತು ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಏನು ಮಾಡಿಕೊಟ್ಟು ಕಳಿಸಿದ್ದಾರೆ KKRTC ಆ ಸ್ಥಾನ ಕೊಟ್ಟರೆ ಮಾತ್ರ ನನಗೆ ಸ್ವೀಕಾರ ಇದೆ. ಇದು ಕಲಬುರಗಿ ಇದು ರಾಜ್ಯ ಸಾಂಬಾರ್ ನಿಗಮದ ನನಗೆ ಸ್ವೀಕಾರ ಇಲ್ಲ ಅಂತಂತೇಳಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಇಡೀ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹಿಡ್ಕೊಂಡು ಇಡೀ ನಮ್ಮ ಶಾಸಕರ ನನ್ನ ಎಲ್ಲರ ಪಾದಕ್ಕೆ ನಮಸ್ಕಾರ ಮಾಡಿ ಹೇಳ್ತೀನಿ. ನಾನು ವಿನಂತಿ ಮಾಡ್ಕೊತೀನಿ, ನನಗೆ KKRTC ನೀವು ಮಾಡಿದ್ರಿ, ಅದನ್ನೇ ನನಗೆ ಮುಂದುವರಿಸಿದರೆ ಮಾತ್ರ ನನಗೆ ಒಂದು ಸ್ವೀಕಾರ ನಾನು ಮಾಡ್ತೇನೆ, ನಿಮಗೆ ವಿನಂತಿ ಮಾಡ್ಕೊತೀನಿ. ಹಾಗೂ ಈಗ ಮಾಡಿದಂಥ ಸಾಂಬಾರ ಅಭಿವೃದ್ಧಿ ನಿಗಮ ನನಗೆ ಸ್ವೀಕಾರ ಇಲ್ಲ ಅಂತಂತ ಹೇಳಕ್ಕೆ ನಾನು ಇಷ್ಟಪಡುತ್ತೇನೆ. ಇಲ್ಲ, ಈ ನಿರ್ಧಾರದಲ್ಲಿ ನನ್ನ ಬದಲಾವಣೆ ಆಗಲ್ಲ. ಇಲ್ಲಾಂದ್ರೆ ಕಾರ್ಯಕರ್ತನಾಗಿ ಮುಂದುವರಿಯುತ್ತೆ. ಈಗೇನಿದ್ದೀನಿ ನೋಡ್ರಿ, ಈಗ ಕಾರ್ಯಕರ್ತನಾಗಿ ಮುಂದುವರಿತೀವಿ. ಆಯ್ತು. ಅದು ಇನ್ನೊಂದು ಮಾತು ನೆನಪೋದೆ. ಅಭಿಮಾನಿಗಳು ಇವತ್ತು ಬೆಳಗ್ಗೆ ಹಿಡಿದು ನಿನ್ನೆ ಬೆಳಗ್ಗೆ ಹಿಡಿದು ಮೊನ್ನೆ ಬೆಳಗ್ಗೆ ಹಿಡಿದು ಸುಮಾರು ಜನ, ಸಾವಿರಾರು, 2,000 ಜನ ಬಂದರು, 5,000 ಜನ ಬಂದರು, 10,000 ಜನ ನಿರಂತರ ಇದೆ. ಅವತ್ತಾದರೂ 25ನೇ ತಾರೀಕು ಕೂಡ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಜಾತ್ರೆ ನಮ್ಮ ಮನೆಯಲ್ಲಿ. ನಾನು ಹೇಳ್ಕೋಬಾರ್ದು, ಇಡೀ ಜಾತ್ರೆ
ಇಡೀ ಗುಲ್ಬರ್ಗ ಜನತೆ ನೋಡಿದೆ. ಇವತ್ತೊಂದು 1 ಲಾರಿ 2 ಲಾರಿ ಹಾರಾನೇ ಆಗಿವೆ. ಅವ್ರಿಗೆ ನಾನು ಏನು ಮುಖ ತೋರಿಸ್ಲಿ? ನನಗೆ ಬಂದು ಸನ್ಮಾನ ಮಾಡಿ ಹೋಗ್ಯಾರ, ನಾ ಏನು ಮುಖ ತೋರಿಸ್ಬೇಕು ಅವರಿಗೆ? ಯಾಕೆ ಮಾಡುತ್ತೆ ಹಿಂಗೆ ಒತ್ತಡಕ್ಕೆ ಹೇಳಿದ್ರಲ್ಲ, ಸೀನಿಯರ್ MLA ಅವರು ನಮಗೆ ಒತ್ತಡ ಹಾಕಿದ್ರು. ಇಲ್ಲ ಹಾಗೇನಿಲ್ಲ, ತುಳಿಯುವಂಥ ಕೆಲಸ ತುಳಿದ್ರೂ ತುಳಿಸುವಂಗೆ ನಾನಿಲ್ಲ. ನಾನು ಎಲ್ಲರ ಮಧ್ಯೆ, ಜನರ ಮಧ್ಯೆ ಇರುವಂಥ ವ್ಯಕ್ತಿ. ಇವತ್ತು ಸಾಮಾನ್ಯ ಸಣ್ಣ ಒಂದು ಹುಡುಗ ಇದ್ರೂ ನಾನು ರೀ ಹಾಕಿ ಮಾತಾಡ್ತೀನಿ. ಇವತ್ತು ದೊಡ್ಡ ಮನುಷ್ಯ ಇದ್ರೂ ರೀ ಹಾಕಿ ಮಾಡ್ತೀನಿ. ಇವತ್ತು ಕಡು ಬಡವ ಬಂದ್ರೂ ನಾನು ರೀ ಹಾಕಿ ಮಾತಾಡ್ತೀನಿ. ಮಧ್ಯಮ ವರ್ಗದಲ್ಲೂ ರೀ ಹಾಕಿ ಮಾತಾಡ್ತೀನಿ. ಯಾರಿಗೆ ಪ್ರತಿ ಒಂದು ಮನುಷ್ಯಗೂ ಏರುಪೇರು ಇಲ್ಲ. ಇವತ್ತು ಸಣ್ಣವರಿರಲಿ ದೊಡ್ಡವರಿರಲಿ ಸರಿ ಸಮಾನವಾದ ನೋಡ್ಕೊಂಡು ನನ್ನ ಸ್ವಭಾವದ ಬಾಯಿ ಬರ್ತಿದೆ. ಹಾಗೂ ಇದೇನು KKRTC ನನಗೆ ಕೊಟ್ಟಿದ್ದರು, ಭಾಳ ಒಂದು ಒಳ್ಳೆಯ ಒಂದು ಪೋಸ್ಟ್ ಇತ್ತು, ಜನರಿಗೆ ಅನುಕೂಲ ಆಗುವಂಥ ಒಂದು ಪೋಸ್ಟ್ ಇತ್ತು. ಒಂದು ಎಲ್ಲರಿಗೆ ಸಾಮಾನ್ಯರಿಗೆ ಬಸ್ ಕೊಡುವುದು, ಇನ್ನಿತರ ಎಲ್ಲರಿಗೆ ಎಲ್ಲ ಒಂದು ನೆಟ್ವರ್ಕ್ ಬರ್ತಿತ್ತು. ಎಲ್ಲರಿಗೆ ಬಡವರಿಗೆ ಕಾಳಜಿ ಇರುವಂಥ ಒಂದು ಕೆಲಸ ಮಾಡಲಿಕ್ಕೆ ನಂದು ಒಂದು ಆಸೆ ಇದೆ. ಆದರೆ ಈ KKRTC ಅಧ್ಯಕ್ಷ ಸ್ಥಾನ ನನಗೆ ಕೊಟ್ಟಿದ್ರು, ನಂದೇನೇ ಸಂಭಾವನೆ ಬರ್ತಿತ್ತು ಸರ್ಕಾರದಿಂದ, ಅದು ಕಡು ಬಡವರಿಗೆ ಕೊಡುವಂಥ ವ್ಯಕ್ತಿ ನಾನು ತೋತಿದ್ದಿಲ್ಲ. ನಂದೊಂದು ಇದು ಇಚ್ಛೆ ಆದ ನನಗೆ, ಕಡು ಬಡವರ ಬಗ್ಗೆ ಕಾಳಜಿ, ಸಾಮಾನ್ಯ ಜನರಿಗೆ ಕಾಳಜಿ. ನನಗೆ ಭಾಳ ಸಾಮಾನ್ಯ ಜನರಿಗೆ ಅಂದರೆ ನನಗೆ ಭಾಳ ಕಾಳಜಿ. ನಾನು ಸಾಮಾನ್ಯ ಮನೆತನದಿಂದ ಬಂದವನಿದ್ದೀನಿ. ನಾನು ಹುಟ್ಟುತ್ತಲೇ ಶ್ರೀಮಂತ ಅಲ್ಲ, ನಾನು ಸಾಮಾನ್ಯ ಮನೆತನದಿಂದ ಬಂದು ಇವತ್ತು ಇವೆಲ್ಲ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಹಾಗೂ ಧರ್ಮಸಿಂಗ್ ಸಾಹೇಬರ ಆಶೀರ್ವಾದದಿಂದ ಈ ಮಟ್ಟಕ್ಕೆ ನಾನು ತಲುಪಿದ್ದೇನೆ. ಪ್ರೆಷರ್ ಇದೆ ಅವರಿಗೆ. ಹಾಗೂ ಇವರಿಗೆ ಮಾಡಲಿಲ್ಲಪ್ಪ ಅಂತಂದರೆ ಇವತ್ತು ಹೌದು ಸಾಕಷ್ಟು ಕೆಲಸ ಮಾಡೀನಿ ನಾನು. 3 ಬಾರಿ ಟಿಕೆಟ್ ಕೇಳೀನಿ, 3 ಬಾರಿ ಟಿಕೆಟ್ ಕೊಟ್ಟಿದ್ದಾರೆ. 3 ಬಾರಿ ನಾನು ಟಿಕೆಟ್ ಕೇಳೀನಿ, ಕೊಟ್ಟಿಲ್ಲ. ಸ್ಯಾಕ್ರಿಫೈಸ್ ಮಾಡೀನಿ, ಕೆಲಸ ಮಾಡೀನಿ. ಹಾಗೂ 2 ಬಾರಿ ಯಲ್ಲಂಪುರ ಕೊಟ್ಟರು, ಒಂದು ಸಲ ಕೈಲಾಸ ಪಟ್ಟು ಕೊಟ್ಟರು, ಅಂತೂ ಸ್ಯಾಕ್ರಿಫೈಸ್ ಕೆಲಸ ಮಾಡೀನಿ. ಪಕ್ಷ ಸಲಕ್ಕೆ ದುಡ್ದಿನಿ. ಇವತ್ತಿಲ್ಲ ನಾಳೆ ನಾನು ಇನ್ನೂ ವಯಸ್ಸು ಚಿಕ್ಕದಿದೆ. ಇಲ್ಲ ಗುರುತಿಸ್ತಾರೆ. ಇದು ಏನೋ ಭಾಳ ಒತ್ತಡದ ಸಲಗ ಚೇಂಜ್ ಆಗಿದೆ. ಇವತ್ತು ಅರುಣಕುಮಾರ್ ಪಾಟೀಲ್ ನಾ ಮಾಡಿಲ್ಲ ಅಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂತೇಳಿ ಮಾಜಿ ಶಾಸಕರು ಹಾಗೂ ತಂದೆಯವರ ಸಮಾನರಾದ MI ಪಾಟೀಲ್ರು. MI ಪಾಟೀಲ್ ಬಗ್ಗೆ ನನಗೆ ಅಪಾರವಾದ ಗೌರವ. ಅವ್ರು ಎಲ್ಲೇ ಲಗ್ನದಾಗ ಸಿಗಲಿ ಮತ್ತು ಯಾವುದೇ ಸ್ಥಾನದಾಗ ಸಿಕ್ಕರೂ ಕೂಡ ನಾನು ಕಾಲಿಗೆ ನಮಸ್ಕಾರ ಮಾಡ್ತಿದ್ದೆ. ದೊಡ್ಡ ಹಿರಿಯ ಶಾಸಕರು ಅಂತಂತೇಳಿ ಎಲ್ಲೇ ಸಿಕ್ಕರೂ ಕೂಡ ನಾನು ನಮಸ್ಕಾರ ಮಾಡ್ತಿದ್ದೆ ಅವರಿಗೆ. ಅವರು ನನ್ನ ಬಗ್ಗೆ ಭಾಳ ಕಾಳಜಿ ವಹಿಸಿ ಭಾಳ ಒಳ್ಳೆಯ ಒಂದು ಕಾಳಜಿಲಿಂದ ಮಾತಾಡ್ತಿದ್ರು. ನನ್ನ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಇತ್ತು ಅವರಿಗೆ. ಅದಕ್ಕಾಗಿ ಇವತ್ತು ಅವರು ನನ್ನ ಮಗನಿಗೆ ಮಾಡಲಿ ಅಂದ್ರೆ ರಾಜೀನಾಮೆ ಕೊಡ್ತಾ ಅಂದರು. ಇವತ್ತು ನಮ್ಮ ಕ್ಷೇತ್ರದ ಶಾಸಕರು ಅಲ್ಲಂಪುರ ಪಾಟೀಲ ಇವ್ರೇನು ಮಾಡ್ತಾಯಿದ್ರು ಅವಾಗ? ಇವರು ಅನ್ಬೋದಾಗಿತ್ತಲ್ಲ, ಮುಲಿಗೆಯವ್ರಿಗೆ ಮಾಡಲಿಲ್ಲ, ಅದು ಇರಲಿಲ್ಲ ಅಂದ್ರೆ ಕಟ್ ಆದರೆ ನಾನು ಕೂಡ ರಾಜೀನಾಮೆ ಕೊಡ್ತೀನಿ ಅಂತಂತೇಳಿ ಇವ್ರು ಅನ್ಬೇಕಾಗಿತ್ತಲ್ಲ. ಯಾಕಂದಿಲ್ಲ ಇವರು ಅಲ್ಲಂಪುರ ಪಾಟೀಲ? ಎಷ್ಟು ಸ್ವಾರ್ಥಿ ಅಲ್ಲಂಪುರ ಪಾಟೀಲ. ತಮ್ಮ ಅಂತ ಹೇಳ್ತಿ. ಸುಮಾರು 2 ಸಲ ನಾನು ನಿನ್ನ ಸಲಕ್ಕ ಹಗಲು ರಾತ್ರಿ ದುಡಿದು ನಿನಗೆ ಶಾಸಕನಾಗಿ ಮಾಡಿದ್ದೆವು. ನೀ ಯಾಕಂದಿಲ್ಲಪ್ಪ? ಇನ್ನೂ ತಪ್ಪಿಲ್ಲ. ನಾಳೆ ಚೀಫ್ ಮಿನಿಸ್ಟರ್ ರಾಜೀನಾಮೆ ಲೆಟರ್ ಕೊಡಲಿ, ನಾಳೆಗೆ ಅಲ್ಲಂಪುರ ಪಾಟೀಲ ರಾಜೀನಾಮೆ ಕೊಟ್ಟು, ನಾನು ರಾಜೀನಾಮೆ ಮುಲಿಗೆಯವ್ರಿಗೆ KKRTC ಮಾಡಿದ್ರಿ, ಅವ್ರಿಗೆ ಕಂಟಿನ್ಯೂ ಮಾಡಿದ್ರೆ ಸಮ್ಮತ್ತ, ಇಲ್ಲಾಂದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತಂದ್ರೆ ರಾಜೀನಾಮೆ ಲೆಟರ್ ಮುಟ್ಟಿಸ್ಲಿ CMಗ. ಇಲ್ಲ, ಬೆಲೆ ಇದೆ. ಕಾಂಗ್ರೆಸ್ ಪಕ್ಷದ ಯಾವಾಗಲೂ ಕೂಡ ಸರ್ವ ಸಾಮಾನ್ಯರ ಪಕ್ಷ, ಬಡವರ ಪಕ್ಷ ಹಾಗೂ ಎಲ್ಲರ ಏಳಿಗೆಯಾಗಿ ಇರುವಂಥ ಪಕ್ಷ ಇದು ಏನೋ ಒತ್ತಡಕ್ಕಾಗಿ ಇದು ಚೇಂಜ್. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.